ವೆಲ್ಕಮ್ ಟು ಸುಮಗಿರಿ ಜಾಬ್ಸ್. ಇದು 118ನೇ ವಿಡಿಯೋ ಆಯಿತಾ. ಸೊ ಆಲ್ರೆಡಿ ನಾನು 117 ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಆದಷ್ಟು ಬೇಗ ಹೋಗಿ ನೋಡಿ ಆಯಿತಾ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, SSLC PUC ITI ಕ್ವಾಲಿಫಿಕೇಷನ್ ಜಾಬ್ಸನ್ನು ನಾನು ಸುಮಗಿರಿ ಜಾಬ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಡಿಗ್ರಿ ಮೇಲಿನ ಜಾಬ್ಸನ್ನು ನಾನು ಸುಮಗಿರಿ ಡಿಗ್ರಿ ಜಾಬ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ಆಯಿತಾ. ಸೊ ಕಮೆಂಟ್ ಮಾಡೋದ್ರ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾವ ಥರ ಜಾಬ್ನ ಸರ್ಚ್ ಮಾಡ್ತಿದ್ದೀರಾ ಅಂತ. ಸೊ ಅಕೌಂಟೆಂಟ್ ಜಾಬ್ ಮತ್ತು ಬೇರೆ ಎಲ್ಲ ಜಾಬ್ ಹೇಳಿದರು. ಸೊ ಅದನ್ನು ನಾನು ಸುಮಗಿರಿ ಡಿಗ್ರಿ ಜಾಬ್ಸಲ್ಲಿ ಹಾಕಿದ್ದೀನಿ. ಹಾಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಇದ್ರೆ ಹೇಳಿ ಅಂತ ಹೇಳಿದರು, ಅದನ್ನು ನಾನು ಇದರಲ್ಲಿ ಹಾಕಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ಆಯಿತಾ. ಸೊ ಯಾವ ಥರ ಜಾಬ್ನ ಸರ್ಚ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಮಾಡೋದ್ರ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಆಫೀಸ್ ಅಸಿಸ್ಟೆಂಟ್ ಅಂತ ಬೇಕು. ಓಕೆ, ಸೊ ಕಂಪ್ಯೂಟರ್ ನಾಲೆಜ್ ಇರಬೇಕಂತ ಹೇಳಿದ್ದಾರೆ, ಮತ್ತು ಲೈಸೆನ್ಸ್ ಇರಬೇಕು 2 ವೀಲರ್ ಅದು. ಓಕೆ, ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಡಿಸ್ಟ್ರಿಬ್ಯೂಷನ್ ಫರ್ಮ್ ಅಂತ ಕೊಟ್ಟಿದ್ದಾರೆ, ಮಂಗಳೂರು ARD ಯಲ್ಲಿರುವಂತಹ ವೇಕೆನ್ಸಿ ಇದು. ಸೊ ನಂಬರ್ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ಮೇಲ್ ಆಫೀಸ್ ಅಸಿಸ್ಟೆಂಟ್ ಬೇಕು, ಡಿಸ್ಟ್ರಿಬ್ಯೂಷನ್ ಫರ್ಮ್ ಕಚೇರಿಯಲ್ಲಿ ಅಂತ ಕೊಟ್ಟಿದ್ದಾರೆ. ಓಕೆ, ನೋಡಿ, ನಾನ್ ವೆಜ್ ಕುಕ್ ಬೇಕು, ಮಂಗಳೂರು ಶೈಲಿಯ ಮಾಂಸಾಹಾರಿ ಅಡುಗೆ ಮಾಡುವ ಅನುಭವ ಅಂತ ಹೇಳಿದ್ದಾರೆ. ಮಂಗಳೂರಲ್ಲಿರುವಂತಹ ವೇಕೆನ್ಸಿ ಇದು. ಸೊ ನಂಬರ್ ಉಂಟು ಗೈಸ್, ಆದಷ್ಟು ಬೇಗ ಕಾಲ್ ಮಾಡಿ. ಮಂಗಳೂರು ಶೈಲಿಯ ನಾನ್ ವೆಜ್ ಅಡುಗೆವೆಲ್ಲ ಅಭ್ಯರ್ಥಿಗಳು ಮಾತ್ರ ಅಂತ. ಓಕೆ, ನೋಡಿ, ಹೋಮ್ ನರ್ಸ್ ಬೇಕು, ಅನುಭವ ಇದ್ರೆ ಉತ್ತಮ ಅಂತ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಮಂಗಳೂರಲ್ಲಿರುವಂತಹ ವೇಕೆನ್ಸಿ ಇದು ಆಯ್ತಾ. ಸೊ ಹೋಮ್ ನರ್ಸ್ ಸೇವೆಗೆ ಅಭ್ಯರ್ಥಿಗಳು ಬೇಕು. ಸೊ ಅನಿತಾ ಹೋಮ್ ಕೇರ್ ಮೂಲಕ ನೇಮಕಾತಿ ಅಂತ ಕೊಟ್ಟಿದ್ದಾರೆ. ಓಕೆ, ನೋಡಿ, ಇನ್ನೊಂದು ಕಡೆ ಹೌಸ್ ಮೇಡ್ ಬೇಕು, ಮನೆ ಕೆಲಸದ ಅನುಭವ ಇದ್ರೆ ಆದ್ಯತೆ ಅಂತ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಮಂಗಳೂರಲ್ಲಿರುವಂತಹ ವೇಕೆನ್ಸಿ ಇದು. ಸೊ ಮನೆ ಕೆಲಸಕ್ಕೆ ಮಹಿಳೆಯರು ಬೇಕು. ಓಕೆ, ನೋಡಿ, ಪೋಸ್ಟಲ್ ಕೇರ್ ಟೇಕರ್ ಅಂತ ಬಾಣಂತಿಯನ್ನು ನೋಡ್ಕೊಳ್ಳೋದಕ್ಕೆ ಇಲ್ಲಿ ಬೇಕು. ಓಕೆ, ಸೊ ಮಂಗಳೂರಲ್ಲಿರುವಂತಹ ವೇಕೆನ್ಸಿ ಇದೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ನೆಕ್ಸ್ಟ್, ಲಿವ್ ಇನ್ ಕುಕ್ ಅಂತ ಕೊಟ್ಟಿದ್ದಾರೆ. ಸೊ ಅಡಿಗೆ ಮಾಡುವ ಅನುಭವ, ಮನೆಯಲ್ಲೇ ಉಳಿದುಕೋಬೇಕು, ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಉಡುಪಿಯಲ್ಲಿರುವಂತಹ ವೇಕೆನ್ಸಿ ಇದು. ವಸತಿ ಸೌಲಭ್ಯ ಇದೆ ಅಂತ ಹೇಳಿದ್ದಾರೆ. ಸೊ ನಂಬರ್ ಉಂಟು, ಒಬ್ಬರೇ ಇರುವ ಅಜ್ಜನಿಗೆ ಅಡುಗೆ ಮಾಡಿ ಜೊತೆಗಿದ್ದು ನೋಡಿಕೊಳ್ಳುವ ಕೆಲಸ ಅಂತ ಹೇಳಿದ್ದಾರೆ. ಓಕೆ, ಸೊ ಲಿವ್ ಇನ್ ಹೌಸ್ ಮೇಡ್ ಅಂತ ಇನ್ನೊಂದು ಕಡೆ. ಸೊ ಸೇಮ್ ಜಾಬ್ ನೇಮ್ಸ್ ಇದ್ರು ಕೂಡ ಡಿಫ್ರೆಂಟ್ ಪ್ಲೇಸಸ್ ಇರುತ್ತೆ ಅಥವಾ ಡಿಫ್ರೆಂಟ್ ನಂಬರ್ಸ್ ಇರುತ್ತೆ ಆಯ್ತಾ. ಸೊ ರಿಪೀಟ್ ಹೇಳ್ತಿದ್ದಾರೆ ಅಂತ ಅನ್ಕೋಬೇಡಿ. ಓಕೆ, ಅಡುಗೆ ಮತ್ತು ಮನೆ ಕೆಲಸದ ಅನುಭವ ಅಂತ ಹೇಳಿದ್ದಾರೆ, ಮನೆಯಲ್ಲಿ ಉಳಿದುಕೊಂಡು ಕೆಲಸ ಮಾಡುವ ಸಿದ್ಧರ ಇರಬೇಕು ಅಂತ. ಸೊ ಉಡುಪಿಯಲ್ಲಿರುವಂತಹ ವೇಕೆನ್ಸಿ ಇದು. ವಸತಿ ಸೌಲಭ್ಯ ಇದೆ. ಸೊ ಇಬ್ಬರು ಇರುವ ದಂಪತಿಯ ಮನೆಗೆ ಅಡುಗೆ ಹಾಗೂ ಮನೆ ಕೆಲಸಕ್ಕೆ ಮಹಿಳೆಯರು ಬೇಕು ಅಂತ ಹೇಳಿದ್ದಾರೆ. ಓಕೆ, ನೋಡಿ, ಇನ್ನೊಂದು ಕಡೆ ಹೋಮ್ ನರ್ಸ್ ಬೇಕು. ಸೊ ಅನುಭವ ಇದ್ರೆ ಆದ್ಯತೆ ಅಂತ ಹೇಳಿದ್ದಾರೆ. ಸೊ ಮಹಿಳೆಯರು ಹುಡುಗಿಯರು ಅಂತ ಹೇಳಿದ್ದಾರೆ. ಉಡುಪಿಯಲ್ಲಿರುವಂತಹ ವೇಕೆನ್ಸಿ ಇದು ಆಯ್ತಾ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಸೆಕ್ಯೂರಿಟಿ ಗಾರ್ಡ್ ಬೇಕು. ಓಕೆ, ಸೊ ಸೆಕ್ಯೂರಿಟಿ ಗಾರ್ಡ್ ಜಾಬ್ಸ್ ಇದ್ರೆ ಹೇಳಿ ಮಂಗಳೂರಿನಲ್ಲಿ ಅಂತ ಹೇಳಿದರು. ಸೊ ಸೆಕ್ಯೂರಿಟಿ ಗಾರ್ಡ್ ಜಾಬ್ಸ್ ಇದೆ ಆಯ್ತಾ. ಸೊ ಕಮೆಂಟ್ ಮಾಡೋದ್ರ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಆಯ್ತಾ. ಸೊ ವಿದ್ಯಾರ್ಹತೆ ಎಷ್ಟು ಆಗಿರ್ಬೇಕಂತ ಹೇಳಿಲ್ಲ. ಮಂಗಳೂರಲ್ಲಿ ಇರುವಂಥದ್ದು ಸೆಕ್ಯೂರಿಟಿ ಗಾರ್ಡ್ ಜಾಬ್. ಸೊ ಕುಲಾಲಿ ಹಾಗೂ ಕೊಲ್ಲೂರು ಸುತ್ತಮುತ್ತಲಿನ ಅಭ್ಯರ್ಥಿಗಳು ಅಂತ ಹೇಳಿದ್ದಾರೆ. ಓಕೆ, ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಸೊ ಮಾಸ್ಟರ್ ಬೇಕು, ಡಿವೈಂಗ್ ಮಾಸ್ಟರ್ ಅಂತ ಹೇಳಿದ್ದಾರೆ. ಸೊ ಡಿವೈಂಗ್ ತರಬೇತಿ ನೀಡುವ ಅನುಭವ ಇರಬೇಕು. ಸೊ ಡ್ರೈವಿಂಗ್ ಸ್ಕೂಲ್. ಓಕೆ, ಸೊ ಡ್ರೈವಿಂಗ್ ಸ್ಕೂಲ್ ಅದು ಡ್ರೈವಿಂಗ್ ಮಾಸ್ಟರ್ ಅಂತ ಬೇಕು. ಸೊ ಡ್ರೈವಿಂಗ್ ತರಬೇತಿ ನೀಡುವ ಅನುಭವ ಅಂತ ಹೇಳಿದ್ದಾರೆ. ಸೊ ಡ್ರೈವಿಂಗ್ ಸ್ಕೂಲಲ್ಲಿ ಮಂಗಳೂರಿನಲ್ಲಿ. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ನೋಡಿ, ಕಂಪ್ಯೂಟರ್ ಸ್ಟಾಫ್ ಬೇಕು. ಓಕೆ, ಸೊ ದ್ವಿಚಕ್ರ ವಾಹನ ಅಂತ ಕೊಟ್ಟಿದ್ದಾರೆ. ಸೊ ಚಾಲನೆ ಪರವಾನಗಿ ಹೊಂದಿರಬೇಕಂತ ಹೇಳಿದ್ದಾರೆ, ಅಂದರೆ ಲೈಸೆನ್ಸ್ ಅಂತ. ಸೊ ಇದು ಫ್ಯಾಕ್ಟರಿ ARD ಮಂಗಳೂರಿನಲ್ಲಿರುವಂಥ ವೇಕೆನ್ಸಿ ಇದು. ಸೊ ನಂಬರ್ ಉಂಟು ಗೈಸ್, ಕಾಲ್ ಮಾಡಿ. ಕಂಪ್ಯೂಟರ್ ಜ್ಞಾನ ಹೊಂದಿರುವ ಯುವಕರು ಬೇಕು. ಓಕೆ, 2 ವೀಲರ್ ಲೈಸೆನ್ಸ್ ಕಡ್ಡಾಯ ಅಂತ ಹೇಳಿದ್ದಾರೆ. ಓಕೆ, ನೋಡಿ, ಕ್ಯಾಂಟೀನಲ್ಲಿ ಕುಕ್ ಬೇಕು, ಅಡಿಗೆ ಮಾಡಲಿಕ್ಕೆ ಮಂಗಳೂರು ಶೈಲಿ ಅಡಿಗೆ ಮಾಡುವ ಅನುಭವ ಅಂತ ಹೇಳಿದ್ದಾರೆ. ಇದು ಕ್ಯಾಂಟೀನಲ್ಲಿ ಇರುವಂಥದ್ದು ಮಂಗಳೂರಲ್ಲಿ. ಸೊ ಪಾರ್ಟ್ ಟೈಮ್ ಅವಕಾಶ ಇದೆ ಅಂತ ಹೇಳಿದ್ದಾರೆ. ಸೊ ಪಾರ್ಟ್ ಟೈಮ್ ಜಾಬ್ನ ಯಾರಾದರೂ ಸರ್ಚ್ ಮಾಡ್ತಾ ಇದ್ರೆ ಅವರಿಗೆ ಈ ಒಂದು ಜಾಬ್ನ ಶೇರ್ ಮಾಡಿ. ಓಕೆ, ಸೊ ಈ ಕೆಲಸದ ಸಮಯ ಬೆಳಗ್ಗೆ 8 AM ಇಂದ ಸಂಜೆ 5 AM ಅಂತ ಹೇಳಿದ್ದಾರೆ, ಮತ್ತೆ ಪಾರ್ಟ್ ಟೈಮ್ ಕೂಡ ಇದೆ. ಓಕೆ, ನೋಡಿ, ಕಿಚನ್ ಹೆಲ್ಪರ್ ಬೇಕು, ಅಡುಗೆ ಸಹಾಯಕನಾಗಿ ಕೆಲಸ ಮಾಡುವ ಅನುಭವ ಇದ್ರೆ ಆದ್ಯತೆ ಅಂತ ಹೇಳಿದ್ದಾರೆ. ಕ್ಯಾಂಟೀನಲ್ಲಿ ಮಂಗಳೂರಿನಲ್ಲಿ. ಸೊ ಪಾರ್ಟ್ ಟೈಮ್ ಅವಕಾಶ ಉಂಟು ಅಂತ ಹೇಳಿದರೆ ಆದಷ್ಟು ಬೇಗ ಕಾಲ್ ಮಾಡಿ ಆಯ್ತಾ. ನೋಡಿ, ಕ್ಲೀನಿಂಗ್ ಸ್ಟಾಫ್ ಬೇಕು, ವಿದ್ಯಾರ್ಹತೆ ತಿಳಿಸಿಲ್ಲ, ಸ್ವಚ್ಛತೆ ಕೆಲಸ ಮಾಡುವ ಆಸಕ್ತಿ ಅಂತ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಮಂಗಳೂರಲ್ಲಿರುವಂಥದ್ದು ಆಯ್ತಾ. ನೆಕ್ಸ್ಟ್, ಡ್ರೈವರ್ ಬೇಕು, 4 ವೀಲರ್ ಡ್ರೈವಿಂಗ್ ಲೈಸೆನ್ಸ್ ಇರುವವರು. ಸೊ ಡ್ರೈವರ್ ಜಾಬ್ನ ಇದ್ರೆ ಹೇಳಿ ಅಂತ ಹೇಳಿದರು. ಓಕೆ, ಸೊ 35 ವರ್ಷಕ್ಕಿಂತ ಕಡಿಮೆ. ಓಕೆ, ಹುಬ್ಬಳ್ಳಿಯಲ್ಲಿರುವಂಥ ವೇಕೆನ್ಸಿ ಇದು. ಸೊ ಶಾಂತಲಾ ಪವರ್ ಲಿಮಿಟೆಡ್ ಅಂತ ಹುಬ್ಬಳ್ಳಿಯಲ್ಲಿರುವಂಥ ವೇಕೆನ್ಸಿ. ಓಕೆ, ಸೊ 2 ನಂಬರ್ ಕೊಟ್ಟಿದ್ದಾರೆ ಗೈಸ್, ಆದಷ್ಟು ಬೇಗ ಕಾಲ್ ಮಾಡಿ.
ಪಾರ್ಟ್ ಟೈಮ್ ಸ್ಟಾಫ್ ಬೇಕು, ವಿದ್ಯಾರ್ಹತೆ ತಿಳಿಸಿಲ್ಲ. ಮಹಿಳೆಯರು, ವಿದ್ಯಾರ್ಥಿಯರು, ಪುರುಷರು ಹಾಗೂ ವಯಸ್ಕರು ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ. ಕರ್ನಾಟಕದಾದ್ಯಂತ ಅಂತ ಹೇಳಿದ್ದಾರೆ. ಸೊ ಫುಲ್ ಡೀಟೇಲ್ನ ಕಾಲ್ ಮಾಡಿ ಕೇಳ್ಕೊಳ್ಳಿ. ಓಕೆ, ಕೌಂಟರ್ ಸೇಲ್ಸ್ ಸ್ಟಾಫ್ ಅಂತ. ಓಕೆ, ಸೊ ಕ್ಲೋತಿಂಗ್ ಸ್ಟೋರ್ನಲ್ಲಿ ಸೇಲ್ಸ್ ಕೆಲಸ ಮಾಡಲು ಆಸಕ್ತಿ ಇರಬೇಕು. ಸೊ ಸೇಲ್ಸಿಗೆ ಇಲ್ಲಿ ಸ್ಟಾಫ್ಸ್ ಬೇಕು. ಇದು ಬೆಂಗಳೂರಲ್ಲಿರುವಂಥ ವೇಕೆನ್ಸಿ. ಓಕೆ, ಸೊ ಕಮರ್ಷಿಯಲ್ ಸ್ಟ್ರೀಟ್ ಬೆಂಗಳೂರು. ಓಕೆ, ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ಬೇರೆ ರಾಜ್ಯದಲ್ಲಿ ನಿಮಗೆ ವೇಕೆನ್ಸಿ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ. ಸೊ ಬೇರೆ ರಾಜ್ಯದಲ್ಲಿ ವೇಕೆನ್ಸಿ ಉಂಟು, ಸೊ ಹಾಗಾಗಿ ನಾನು ಹಾಕಿದೆ. ನಿಮಗೆ ಆ ಥರ ವರ್ಕ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಆಯಿತಾ. ನೋಡಿ, ಮಾರ್ಕೆಟಿಂಗ್ ಪರ್ಸನ್ ಬೇಕು ಇಲ್ಲಿ. ಓಕೆ, ಸೊ ಅಲಿಬಾಗ್ ರೆಸಾರ್ಟ್ ಮಹಾರಾಷ್ಟ್ರ ಅಂತ. ಸೊ ಇಲ್ಲಿ ಒಂದು ಅವರ ಒಂದು ಇಂಟರ್ವ್ಯೂ ಪ್ಲೇಸನ್ನು ಕೊಟ್ಟಿದ್ದಾರೆ. ಸೊ ಅಲ್ಲಿ ಹೋಗಿ ಇಂಟರ್ವ್ಯೂನ ಕೊಡಬೇಕು ಆಯಿತಾ. ಸೊ ಇದು ಮುಂಬೈಯಲ್ಲಿರುವಂಥದ್ದು. ಓಕೆ, ಸೊ ಆದಷ್ಟು ಬೇಗ ವಿಸಿಟ್ ಮಾಡಿ. ಓಕೆ, ಅಡ್ರೆಸ್ ನೀವು ನೋಡ್ಕೊಳ್ಳಿ ಕರೆಕ್ಟಾಗಿ, ಪಾಸ್ ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ಬ್ಯಾಕ್ ಆಫೀಸರ್ ಸ್ಟಾಫ್ ಅಂತ. ಸೊ ಇದು ಕೂಡ ಮುಂಬೈಲಿರುವಂಥ ವೇಕೆನ್ಸಿ ಆಯಿತಾ. ಸೊ ಅಲಿಬಾಗ್ ರೆಸಾರ್ಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ನೀವು ಅಡ್ರೆಸ್ ನೋಡ್ಕೊಳ್ಳಿ ಕರೆಕ್ಟಾಗಿ. ಸೊ ಮುಂಬೈಲಿರುವಂಥ ವೇಕೆನ್ಸಿ ಇದು. ಸೊ ನಾರ್ವೆ ಕಂಪನಿ, ಅಜಂತಾ ಅಪಾರ್ಟ್ಮೆಂಟ್, ಕೋಲಾಬಾ ಬಸ್ ಸ್ಟ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಸೊ ಮುಂಬೈಲಿರುವಂಥ ವೇಕೆನ್ಸಿ ಆಯಿತಾ. ಸೊ ಆದಷ್ಟು ಬೇಗ ಹೋಗಿ ಇಂಟರ್ವ್ಯೂನ ಕೊಡಬೇಕು ಆಯಿತಾ. ನೋಡಿ, ನೆಕ್ಸ್ಟ್ P1 ಬೇಕು. ಸೊ ನಾರ್ವೆ ಕಂಪನಿ, ಅಜಂತಾ ಅಪಾರ್ಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಮುಂಬೈಯಲ್ಲಿ. ಓಕೆ, ಸೊ ಇದೆಲ್ಲ ಏನಂತ ಹೇಳಿದ್ರೆ ಫೋನ್ ನಂಬರ್ ಇಲ್ಲ, ಬಟ್ ನೀವು ಹೋಗಿ ಇಂಟರ್ವ್ಯೂನ ಕೊಡಬೇಕು ಆಯಿತಾ. ಸೊ ಇದೆಲ್ಲ ಮುಂಬೈಲಿರುವಂಥದ್ದು. ಓಕೆ, ನೆಕ್ಸ್ಟ್ ಮೆಷಿನ್ ಹೆಲ್ಪರ್ ಬೇಕು. ಓಕೆ, ಸೊ ಪ್ರಿಂಟಿಂಗ್ ಮೆಷಿನ್ ಕೆಲಸದ ಅನುಭವ ಇದ್ದರೆ ಆದ್ಯತೆ ಅಂತ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಇಂಟಿಗ್ರಿಟಿ ಪ್ಯಾಕಿಂಗ್ LLP ಅಂತ ಕೊಟ್ಟಿದ್ದಾರೆ. ಸೊ ಮಹಾರಾಷ್ಟ್ರದಲ್ಲಿರುವಂಥದ್ದು. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ನಂಬರ್ ಉಂಟು. ಪ್ರಮಾಣ ವೆಚ್ಚ ಕೂಡ ಅವರೇ ಕೊಡ್ತಾರೆ ಮತ್ತು ವಸತಿ ಸೌಲಭ್ಯ ಕೂಡ ಉಂಟು. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಮಹಾರಾಷ್ಟ್ರದಲ್ಲಿರುವಂಥದ್ದು. ಸೊ ಹೋಗಲಿಕ್ಕೆ ಏನು ಒಂದು ಖರ್ಚಾಗುತ್ತೆ ಅವರು ಅದನ್ನೇ ಕೊಡ್ತೇನೆ ಅಂತ ಹೇಳಿದ್ದಾರೆ. ಓಕೆ, ಸೊ ಫುಲ್ ಡೀಟೇಲ್ನ ಕಾಲ್ ಮಾಡಿ ಕೇಳ್ಕೊಳ್ಳಿ. ಓಕೆ, ನೋಡಿ, 10th ಮತ್ತು 12th ಯಾರ್ದೆಲ್ಲ ಆಗಿದೆ, SSLC PUC ಆದವರು ಪುರುಷ ಅಭ್ಯರ್ಥಿಗಳಿಗೆ ಇಲ್ಲಿ ಜಾಬ್ಸ್ ಉಂಟು. ಸೊ ಮಹಾರಾಷ್ಟ್ರದಲ್ಲಿ. ಓಕೆ, ಸೊ 12,000 ಪ್ರತಿ ತಿಂಗಳು ಅಂತ ಹೇಳಿದ್ದಾರೆ. PF ESI ಉಂಟು. 8 ಗಂಟೆ ಕೆಲಸ ಉಂಟು. ಭಾನುವಾರ ರಜೆ ಉಂಟಾಯ್ತಾ. ಸೊ ನಂಬರ್ ಇದೆ, ಕಾಲ್ ಮಾಡಿ ಕೇಳಿ ಆಯ್ತಾ. ಸೊ SSLC PUC ಆದವರು. ಓಕೆ, ವಸೈ ರೈಲ್ವೆ ಸ್ಟೇಷನ್ನಿಂದ ಬಸ್ ಸೌಲಭ್ಯ ಕೂಡ ಉಂಟು ಅಂತ ಹೇಳಿದ್ದಾರೆ. ಓಕೆ, ಕಿಂಗ್ ಸ್ಟಾಫ್ಸ್ ಬೇಕು. ಸೊ ಯಾರ್ದೆಲ್ಲ 12th ಪಾಸ್ ಆಗಿದೆ, ಸೊ ಅವರು ಆದಷ್ಟು ಬೇಗ ಕಾಲ್ ಮಾಡಿ. ಇಂಗ್ಲೀಷ್ ಓದಲು ಬರೆಯಲು ಬರಬೇಕಂತ ಹೇಳಿದ್ದಾರೆ. ಸೊ 2 ವೀಲರ್ ಹೊಂದಿರುವ ಅವರಿಗೆ ಆದ್ಯತೆ ಅಂತ ಹೇಳಿದ್ದಾರೆ. ಓಕೆ, ಸೊ ಇದು ಮುಂಬೈಲಿರುವಂಥ ವೇಕೆನ್ಸಿ ಇದು. ಓಕೆ, ನೋಡಿ, ಪಿಕಪ್ ಸ್ಟಾಫ್ ಬೇಕು. ಓಕೆ, ಸೊ 12th ತರಗತಿ ಉತ್ತೀರ್ಣ, ಇಂಗ್ಲೀಷ್ ಓದಲು ಮತ್ತು ಬರೆಯಲು ಬರಬೇಕಂತ ಹೇಳಿದ್ದಾರೆ. ಸೊ 2 ವೀಲರ್ ಹೊಂದಿರುವವರಿಗೆ ಆದ್ಯತೆ ಅಂತ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ಜಾಬ್ಸ್ ಇದೆ. ಓಕೆ, ದೇಶೀಯ ಸರಕು ಸಾಗಣೆ ಕಂಪನಿಯಲ್ಲಿ ಪಿಕಪ್ ಸ್ಟಾಫ್ಗೆ ನೇಮಕಾತಿ ಅಂತ ಹೇಳಿದ್ದಾರೆ. ಓಕೆ, ಲೋಡರ್ ಬೇಕು. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡಲು ಸಿದ್ಧರಿರ್ಬೇಕಂತ ಹೇಳಿದ್ದಾರೆ. ಓಕೆ, ಸೊ ಮುಂಬೈಲಿರುವಂಥ ವೇಕೆನ್ಸಿ ಇದು. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಉಂಟು. ಓಕೆ, ಸೊ ದೇಶೀಯ ಸರಕು ಸಾಗಣೆ ಕೋರ್ಗು ಕಂಪನಿ ಅಂತ ಕೊಟ್ಟಿದ್ದಾರೆ. ಕಾರ್ಗೋ ಕಂಪನಿ. ಓಕೆ, ಸೊ ಗೋದಾಮಿನಲ್ಲಿ ಲೋಡ್ ಮತ್ತು ಅನ್ಲೋಡ್ ಮಾಡಬೇಕು. ಓಕೆ, ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಹೌಸ್ ಕೀಪಿಂಗ್ ಸ್ಟಾಫ್. ಓಕೆ, ಸೊ ಮಹಿಳಾ ಅಥವಾ ಪುರುಷ ಅಭ್ಯರ್ಥಿ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಇದು ಕೂಡ ಬೇರೆ ಬೇರೆ ಕಡೆ ಉಂಟು ಮುಂಬೈಯಲ್ಲಿ. ಓಕೆ, ಸೊ ಮುಂಬೈಯಲ್ಲೇ ಬೇರೆ ಬೇರೆ ಕಡೆ ಉಂಟು ಇದು ಜಾಬ್ಸ್. 18,500 ರೂಪಾಯಿ ಉಂಟು. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ಸೊ ಇಲ್ಲಿ ನೋಡಿ, ಹೌಸ್ ಕೀಪಿಂಗ್ ಕೆಲಸ ಅಂತ. ಸೊ 18,500 ರೂಪಾಯಿ ಕೊಟ್ಟಿದ್ದಾರೆ. 8 ರಿಂದ 12 ಗಂಟೆ ಡ್ಯೂಟಿ. ಓಕೆ, ಸೊ ತಿಂಗಳಿಗೆ 28 ಕೆಲಸಗಳು ಅಂತ ಕೊಟ್ಟಿದ್ದಾರೆ. ಸೊ ಇಷ್ಟೆಲ್ಲ ನಂಬರ್ಸ್ ಇದೆ, ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ಸೊ ಪ್ಯಾಂಟ್ರಿ ಬಾಯ್ ಅಂತ ಕೇಳಿದ್ದಾರೆ. ಪ್ಯಾಂಟ್ರಿ ಕೆಲಸದ ಅನುಭವ ಇದ್ದರೆ ಆದ್ಯತೆ ಅಂತ ಹೇಳಿದರೆ. ಮುಂಬೈಲಿರುವಂಥ ಹುದ್ದೆ ಇದು. ಓಕೆ, ಸೊ PF ESI ಕೂಡ ಉಂಟು. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಓಕೆ, ನೋಡಿ, ವೇಟರ್ ಬೇಕು. ಹೋಟೆಲ್ನಲ್ಲಿ ವೇಟರ್ ಆಗಿ ಕೆಲಸ ಮಾಡಿದ ಅನುಭವ ಇದ್ದರೆ ಆದ್ಯತೆ ಅಂತ ಹೇಳಿದ್ದಾರೆ. ಸೊ ಇದು ಮಹಾರಾಷ್ಟ್ರದಲ್ಲಿ ಇರುವಂಥದ್ದು. ಮಹಾರಾಷ್ಟ್ರ ಥಾನೆಯಲ್ಲಿರುವಂಥ ವೇಕೆನ್ಸಿ ಇದು. ಸೊ ವಸತಿ ಸೌಲಭ್ಯ ಕೂಡ ಉಂಟು. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ಹೋಟೆಲ್ನಲ್ಲಿ ಅನುಭವಿ ವೇಟರ್ ಬೇಕು. ಓಕೆ, ಸೊ ತಕ್ಷಣ ಸೇರಬಹುದು. ಓಕೆ, ಕ್ಲೀನರ್ ಬೇಕು. ಸ್ವಚ್ಛತಾ ಕೆಲಸದ ಅನುಭವ ಇದ್ದರೆ ಆದ್ಯತೆ ಅಂತ ಹೇಳಿದ್ದಾರೆ. ಸೊ ಇದು ಕೂಡ ಮಹಾರಾಷ್ಟ್ರದಲ್ಲಿರುವಂಥದ್ದು. ಸೊ ನಂಬರ್ ಇದೆ, ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ಡೆಲಿವರಿ ಪಿಕಪ್ ಸ್ಟಾಫ್ ಬೇಕು. ಓಕೆ, ಸೊ ಮುಂಬೈಲಿರುವಂಥ ವೇಕೆನ್ಸಿ ಇದು. ಸೊ ನಂಬರ್ ಇದೆ, ಕಾಲ್ ಮಾಡಿ. ಬ್ಯಾಂಕಿನಿಂದ ಬ್ಯಾಂಕಿಗೆ. ಸೊ ಕೊರಿಯರ್ ಡೆಲಿವರಿ ಮತ್ತು ಪಿಕಪ್ ಕೆಲಸ. ಓಕೆ, ಮಾರ್ಕೆಟಿಂಗ್ ಸ್ಟಾಫ್ ಬೇಕು. ಸೊ ಇದು ನೋಡಿ, ಮುಂಬೈ ಅಂಧೇರಿ ಇಲ್ಲಿರುವಂಥ ವೇಕೆನ್ಸಿ ಇದು. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ಸೊ ಬೇರೆ ರಾಜ್ಯದಲ್ಲಿರುವಂತಹ ಜಾಬ್ಸ್ ನಿಮಗೆ ಇಂಟ್ರೆಸ್ಟ್ ಇದೆಯಾ ಅಂತ ನೀವು ಕಮೆಂಟ್ ಮಾಡಿ. ಸೊ ಆ ಥರ ಜಾಬ್ಸ್ ಇರುತ್ತೆ, ನಾನು ವೀಡಿಯೋ ಮಾಡಬೇಕೋ ಬೇಡೋ ಅಂತ ನಂಗೆ ಗೊತ್ತಾಗಬೇಕಲ್ವಾ. ಸೊ ಆ ಥರ ಜಾಬ್ನ ನೀವು ಸರ್ಚ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ. ಓಕೆ, ಸೊ ಲಿವ್ ಇನ್ ಹೌಸ್ ಸರ್ವೆಂಟ್ ಬೇಕು. ಮನೆ ಕೆಲಸದ ಅನುಭವ, ಅಡುಗೆ ಹಾಗೂ ಮನೆ ನಿರ್ವಹಣೆ ಮಾಡಲು ತಿಳಿದಿರಬೇಕು. ಸೊ ಕಾರು ಓಡಿಸಲು ಬಂದರೆ ಆದ್ಯತೆ ಅಂತ ಹೇಳಿದ್ದಾರೆ. ಸೊ ಇದು ಮಧ್ಯಪ್ರದೇಶದಲ್ಲಿರುವಂಥ ವೇಕೆನ್ಸಿ. ಓಕೆ, ಸೊ ನಂಬರ್ ಉಂಟು, ಕಾಲ್ ಮಾಡಿ. ಗಂಡ ಮತ್ತು ಹೆಂಡತಿ ಇಬ್ಬರು ಸೇರಿ ಕೆಲಸ ಮಾಡೋ ಅವಕಾಶ ಉಂಟು ಅಂತ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ.
ನೋಡಿ ಇಲ್ಲಿ ಒಂದು ವೇಕೆನ್ಸಿ ಉಂಟು. ಮಕ್ಕಳ ಆರೈಕೆ ಅನುಭವ ಅಂತ ಕೊಟ್ಟಿದ್ದಾರೆ. ಓದಲು ಮತ್ತು ಬರೆಯಲು ತಿಳಿದಿರಬೇಕು, ಆರೋಗ್ಯವಾಗಿರುವ ಹಾಗೂ ಜವಾಬ್ದಾರಿಯುತ ಅಭ್ಯರ್ಥಿಗಳು ಬೇಕು ಬೆಂಗಳೂರಿನಲ್ಲಿ. ಸೊ ವಸತಿ ಸೌಲಭ್ಯ ಉಂಟು, ಊಟ ಸೌಲಭ್ಯ ಕೂಡ ಉಂಟು. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಓಕೆ, 7 ವರ್ಷದ ಮತ್ತು 3 ವರ್ಷದ ಇಬ್ಬರು ಮಕ್ಕಳ ಆರೈಕೆ ಮಾಡಬೇಕು. ಓಕೆ, ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ಸೇಲ್ಸ್ ಕಮ್ ಡೆಲಿವರಿ. ಓಕೆ, ಸೊ ಪಿಕಪ್ ವಾಹನ ಓಡಿಸಲು ತಿಳಿದಿರಬೇಕು ಅಂತ ಹೇಳಿದ್ದಾರೆ. ಸೊ ಇದು ಮಧ್ಯಪ್ರದೇಶದಲ್ಲಿರುವಂಥ ವೇಕೆನ್ಸಿ. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ನೀರಿನ ಪೆಟ್ಟಿ ಮಾರಾಟಕ್ಕಾಗಿ ಸೇಲ್ಸ್ ಮ್ಯಾನ್ ಕಮ್ ಡ್ರೈವರ್ ಬೇಕು. ಓಕೆ, ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಪಿಕಪ್ ವಾಹನ ಚಾಲನೆ ಮಾಡಲಿಕ್ಕೆ ತಿಳಿದಿರಬೇಕು. ಅಸಿಸ್ಟೆಂಟ್ ಸ್ಟಾಫ್ಸ್ ಬೇಕು. 10th ಅಥವಾ 12th ಪಾಸ್ ಆದವರು. ಕಂಪ್ಯೂಟರ್ ಆಪರೇಟರ್ ಕೆಲಸಕ್ಕೆ ಸಹಾಯ ಮಾಡುವ ಅನುಭವ ಇದ್ದರೆ ಉತ್ತಮ ಅಂತ ಹೇಳಿದ್ದಾರೆ. ಸೊ ಇದು ನೋಡಿ ರಾಜೇಂದ್ರ ನಗರದಲ್ಲಿರುವಂಥ ವೇಕೆನ್ಸಿ ಇದು. ಸೊ ಸಿಲಿಕಾನ್ ಸಿಟಿ ರಾಜೇಂದ್ರ ನಗರ. ಓಕೆ, ಸೊ ಆದಷ್ಟು ಬೇಗ ಕಾಲ್ ಮಾಡಿ, ನಂಬರ್ ಉಂಟು ಆಯಿತಾ. ನೆಕ್ಸ್ಟ್ ಪ್ಲಾಸ್ಟಿಕ್ ಬ್ಲೂ ಮೆಷಿನ್ ಆಪರೇಟರ್ ಅಂತ. ಸೊ 4 ರಿಂದ 5 ವರ್ಷ ಅನುಭವ ಹೊಂದಿರುವವರಿಗೆ ಆದ್ಯತೆ ಅಂತ ಹೇಳಿದ್ದಾರೆ. ಮಧ್ಯಪ್ರದೇಶದಲ್ಲಿರುವಂಥ ವೇಕೆನ್ಸಿ ಇದು. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ಸೊ ಇಮೇಲ್ ಐಡಿ ಉಂಟು, ನಿಮ್ಮ ರೆಸ್ಯೂಮೆನ ಸೆಂಡ್ ಮಾಡಿ. ಓಕೆ, ಪ್ಲಾಸ್ಟಿಕ್ ಬ್ಲೂ ಮೆಷಿನ್ ಆಪರೇಟರ್ ಹುದ್ದೆ. ಓಕೆ, ಕ್ಲರ್ಕ್ ಬೇಕು. ಓಕೆ, ಸೊ ಆಫೀಸ್ ಕೆಲಸದ ಅನುಭವ ಇದ್ರೆ ಉತ್ತಮ. ಓಕೆ, ಸೊ ಇಲ್ಲಿ ನೋಡಿ ಇಮೇಲ್ ಐಡಿ ಕೂಡ ಕೊಟ್ಟಿದ್ದಾರೆ ಅವರು. ಸೊ ನಿಮ್ಮ ರೆಸ್ಯೂಮೆನ ಸೆಂಡ್ ಮಾಡಿ. ಓಕೆ, ಇದು ನೋಡಿ ಮುಂಬೈಲಿರುವಂಥ ವೇಕೆನ್ಸಿ ಇದು. ಸೊ 2 ನಂಬರ್ ಕೊಟ್ಟಿದ್ದಾರೆ. ಓಕೆ, ಸೊ ಆದಷ್ಟು ಬೇಗ ಕಾಲ್ ಮಾಡಿ, ಫುಲ್ ಡೀಟೇಲ್ನ ಕೇಳ್ಕೊಳ್ಳಿ. ಓಕೆ, ಸ್ಕೂಲ್ನಲ್ಲಿ ಕ್ಲರ್ಕ್ ಹುದ್ದೆ ಮುಂಬೈಲಿರುವಂಥದ್ದು. ಓಕೆ, ರಿಟೈರ್ಡ್ VRS ಆಪರ್ಚುನಿಟಿ ಅಂತ ಕೊಟ್ಟಿದ್ದಾರೆ. ನಿವೃತ್ತರು VRS ಪಡೆದವರು, ಸೀನಿಯರ್ ಸಿಟಿಜನ್ ಹೋಮ್ ಮೇಕರ್. ಸೊ ಮುಂಬೈಲಿರುವಂಥ ವೇಕೆನ್ಸಿ. ಸೊ ಇದಕ್ಕೆಲ್ಲ ಇವರೆಲ್ಲ ಕಾಲ್ ಮಾಡ್ಬೋದು. 30,000 to 60,000 ಸ್ಯಾಲ್ರಿ ಉಂಟು. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ನೆಕ್ಸ್ಟ್ ಪಾರ್ಟ್ ಟೈಮ್ ಜಾಬ್ಸ್ ಉಂಟು. ಸೊ ಆದಷ್ಟು ಬೇಗ ಕಾಲ್ ಮಾಡಿ, ನಂಬರ್ ಉಂಟು ಮುಂಬೈಯಲ್ಲಿ. ಓಕೆ, ಸೊ ನೆಕ್ಸ್ಟ್ ನೋಡಿ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಉಂಟು. ವಿದ್ಯಾರ್ಹತೆ ಇಷ್ಟೇ ಇರಬೇಕಂತ ಹೇಳಿಲ್ಲ, ಸ್ಮಾರ್ಟ್ ವರ್ಕಿಂಗ್ ಅಭ್ಯರ್ಥಿಗಳು ಅಂತ ಹೇಳಿದ್ದಾರೆ. ಸೊ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಇದ್ರೆ ಹೇಳಿ ಅಂತ ಹೇಳಿದರು. ಸೊ ಆದಷ್ಟು ಬೇಗ ಕಾಲ್ ಮಾಡಿ ಆಯಿತಾ. ಗ್ಲೋಬಲ್ ರೆಕಗ್ನೈಸೇಷನ್ ಅವಕಾಶ ಅಂತ ಕೊಟ್ಟಿದ್ದಾರೆ. ಸೊ ಟ್ರೈನಿಂಗ್ ಕೂಡ ಕೊಡ್ತಾರಂತೆ. ಫ್ಲೆಕ್ಸಿಬಲ್ ಹವರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಕಾಂಟ್ಯಾಕ್ಟ್ ನಂಬರ್ ಉಂಟು ಗೈಸ್, ಆದಷ್ಟು ಬೇಗ ಕಾಲ್ ಮಾಡಿ. ನಿಮ್ಮ ಸಮಯಕ್ಕೆ ಅನುಗುಣವಾಗಿ ಕೆಲಸ ಮಾಡುವ ಅವಕಾಶ ಅಂತ ಕೊಟ್ಟಿದ್ದಾರೆ. ಓಕೆ, ನೋಡಿ ಪಿಯೋನ್ ಬೇಕು. ಓಕೆ, ಸೊ ಆಫೀಸ್ ಕೆಲಸ ಮಾಡಲು ಸಿದ್ಧರಿರಬೇಕು ಅಂತ ಹೇಳಿದ್ದಾರೆ. ಸೊ ಮುಂಬೈಲಿರುವಂಥ ವೇಕೆನ್ಸಿ ಇದು. ಓಕೆ, ಸೊ ಆದಷ್ಟು ಬೇಗ ಕಾಲ್ ಮಾಡಿ, ಆಫೀಸ್ನ ಪಿಯೋನ್ ಹುದ್ದೆಗೆ. ಓಕೆ, ಬಯೋಡಾಟಾ ಕಳಿಸ್ಲಿಕ್ಕೆ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಕಳಿಸಿ. ಸೆಕ್ಯೂರಿಟಿ ಗಾರ್ಡ್ ಬೇಕು ಮುಂಬೈನಲ್ಲಿ. ಸೊ 20 ರಿಂದ 45 ವರ್ಷದ ಒಳಗಡೆ. ಓಕೆ, 18,500 ರೂಪಾಯಿ ಪ್ರತಿ ತಿಂಗಳು ಮೇಲ್ಪಟ್ಟು. ಓಕೆ, ಸೊ 8 ರಿಂದ 12 ಗಂಟೆ ಡ್ಯೂಟಿ, 28 ದಿನ ಕೆಲಸ. ಓಕೆ, ಸೊ ಇಷ್ಟೆಲ್ಲ ನಂಬರ್ಸ್ ಉಂಟು, ಆದಷ್ಟು ಬೇಗ ಕಾಲ್ ಮಾಡಿ. ನೆಕ್ಸ್ಟ್ ಡ್ರೈವರ್ಸ್ ಬೇಕು, ಡ್ರೈವಿಂಗ್ ಲೈಸೆನ್ಸ್ ಇರುವವರು. 4 ವೀಲರ್ ಡ್ರೈವಿಂಗ್ ಲೈಸೆನ್ಸ್ ಯಾರ್ದೆಲ್ಲ ಇದೆ. ಸೊ ಆದಷ್ಟು ಬೇಗ ಕಾಲ್ ಮಾಡಿ, ಮುಂಬೈಲಿರುವಂಥದ್ದು. ಓಕೆ, ಇಷ್ಟೆಲ್ಲ ಜಾಬ್ಸ್ ಇದೆ. ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೇರೆ ರಾಜ್ಯದ ಜಾಬ್ಸ್ ವೇಕೆನ್ಸಿ ನಿಮಗೆ ಇಂಟ್ರೆಸ್ಟ್ ಉಂಟಾ ಅಥವಾ ಬೇರೆ ರಾಜ್ಯದಲ್ಲಿ ಕೆಲಸ ಮಾಡಲಿಕ್ಕೆ. ಓಕೆ, ಸೊ ಅದನ್ನು ನನಗೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ನಾನು ಜಾಬ್ ವಿಡಿಯೋ ಹಾಕಿದಾಗ ಅದನ್ನು ಹಾಕಬೇಕೋ ಬೇಡೋ ಅಂತ ನಾನು ಅನ್ಕೋತೀನಿ. ಓಕೆ, ಅಂದರೆ ಬೇರೆ ರಾಜ್ಯಗಳಲ್ಲೂ ಕೂಡ ವೇಕೆನ್ಸಿ ಇತ್ತು. ಸೊ ಹಾಗಾಗಿ ಹಾಕಿದೆ. ಸೊ ನೀವು ಯಾವ ಥರ ಜಾಬ್ನ ಸರ್ಚ್ ಮಾಡ್ತಿದ್ದೀರಾ ಅಂದರೆ ಕೆಲವರು ಕಮೆಂಟಿಗೂ ಕೂಡ ನಾನು ಇಲ್ಲಿ ಜಾಬ್ಸನ್ನು ಹೇಳಿದ್ದೀನಿ. ಸೊ ಆದಷ್ಟು ಬೇಗ ಕಾಲ್ ಮಾಡಿ. ಓಕೆ, ಸೊ ಹಾಗೆ ಗಾರೆ ಕೆಲಸ ಕೇಳ್ತಾ ಇದ್ರು. ಸೊ ಅದು ನನಗೆ ಸಿಗ್ತಾ ಇಲ್ಲ, ಬಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಹಾಕ್ತೀನಿ. ಓಕೆ, ಸೊ ಬೇರೆ ಬೇರೆ ಜಾಬ್ಸ್ ಉಂಟು. 7th ಒಳಗಡೆನೂ ಕೂಡ ಲೋಡಿಂಗ್ ಜಾಬ್ಸ್ ಕೂಡ ಉಂಟು. ಸೊ ಆದಷ್ಟು ಬೇಗ ಅದಕ್ಕೂ ಕೂಡ ಕಾಲ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಒಂದು ಲೈಕ್ ಕೊಡಿ. ಓಕೆ, ಹಾಗೆ ಸುಮಗಿರಿ ಡಿಗ್ರಿ ಜಾಬ್ಸಲ್ಲಿ ನಾನು ಈಗಾಗಲೇ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಸುಮಗಿರಿ ಡಿಗ್ರಿ ಜಾಬ್ಸನ್ನು ಆದಷ್ಟು ಬೇಗ ವಿಸಿಟ್ ಮಾಡಿ. 2 ಚಾನಲ್ ಲಿಂಕ್ ಕಮೆಂಟ್ ಬಾಕ್ಸಲ್ಲಿ ಇದೆ ಆಯಿತಾ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ.